ಇಲ್ಲಿ ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆಯಾ, ಈ ಹುಳ ರಟ್ಟು ಮತ್ತು ಮರಿ ಇರುತ್ತಲ್ಲ, ಆ ಮರಿನ ಕೊರೆದು ತಿನ್ನುತ್ತೆ. ಈ ಥರದಿದ್ದರೆ ತೆಗೆದು ಸಾಯಿಸ್ಬಿಡ್ಬೇಕು, ಇಲ್ಲ ಅಂದರೆ ಡಿಸ್ಟರ್ಬ್ ಆಗಿ ಹಾರುತ್ತೆ. ಇಲ್ಲಿ ನೋಡಿ, ಇದು ಸೀಲಾಗಿರೋ ಮರಿನ ಕೊರೆದು ತಿನ್ನುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ನಿನ್ನೆ 3 ಸಿಕ್ಕಿತ್ತು. ಇವತ್ತು ಈ ಕಡೆ ಇರೋ ಬಾಕ್ಸಲ್ಲಿದೆ. ಇನ್ನು ಅದೆರಡು ಬಾಕ್ಸಲ್ಲಿ ಏನಾಗಿದೆ ಅಂತ ಚೆಕ್ ಮಾಡಬೇಕು. ಇದನ್ನು ತೆಗೆದು ಸಾಯಿಸಬೇಕು, ಇಲ್ಲ ಅಂದರೆ ಜೇನಿಗೆ ತೊಂದರೆ ಕೊಡುತ್ತೆ ತುಂಬ. ಇಲ್ಲಿ ನೋಡಿ, ಇದು ಕೆರೆದು ತಿನ್ನೋಕ್ಕೆ ರೆಡಿ ಆಗಿತ್ತು. ಇಲ್ಲಿ ಈ ಥರ ಓಪನ್ ಆಗಿದೆಯಲ್ಲ ಲಾರ್ವಾ, ಅದು ಅಷ್ಟೊತ್ತಿಗೆ ನಾನು ಓಪನ್ ಮಾಡಿದೆ, ಅದಕ್ಕೆ ಬಿಟ್ಟಿದೆ ನೋಡಿ. ಇಲ್ಲಿದೆಯಲ್ಲ, ಇದು ಕೂಡ ಕೆರೆದು ತಿಂದಿದ್ದೆ. ಅದು ಈ ಥರ ಕೆರೆದು ತಿನ್ನುತ್ತೆ. ಇದ್ರ ಉಪಟಳ ಜಾಸ್ತಿ ಆದರೆ ಕಾಲೋನಿ ಎಸ್ಕೇಪ್ ಆಗುತ್ತೆ, ಗೂಡು ಬಿಟ್ಟು ಹಾರುತ್ತೆ ಜೇನು. ಲಾರ್ವಾನೆಲ್ಲ ತಿನ್ನುತ್ತಲ್ವ ಇದು. ಲಾರ್ವಾ ಅಲ್ಲ, ಪ್ಯೂಪ ಆದಮೇಲೆ ತಿನ್ನೋದು ಜಾಸ್ತಿ. ಲಾರ್ವಾನ ತಿಂದಿದ್ದು ನಾನು ನೋಡಿಲ್ಲ, ಬಟ್ ಪ್ಯೂಪ ಆದಮೇಲೆ ಅದನ್ನು ಒಂದು ಕಡೆಯಿಂದ ಕೆರ್ಕೊಂಡು ಹೋಗುತ್ತೆ. ಪ್ಯೂಪ ಆಗಿರುತ್ತೆ. ಲಾರ್ವಾ ಆಗಿರೋ ಸೈಡಲ್ಲಿ ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿ. ಜೇನಿಗೆ ಶತ್ರುಗಳು 1, 2. ಈ ಬಾಕ್ಸಲ್ಲಿ ಇತ್ತಲ್ವ, ನಿನ್ನೆ ಎರಡೇನೋ ಸಿಕ್ಕಿತ್ತು ಈ ಥರದ್ದು. ಇವತ್ತು ಪಕ್ಕದ ಬಾಕ್ಸಲ್ಲಿ ಇದೆ. ಅಲ್ಲಿ ಇರೋ ಬಾಕ್ಸ್ಗಳಲ್ಲೆಲ್ಲ ಚೆಕ್ ಮಾಡಬೇಕು ಏನಾಗಿದೆ ಅಂತ.